ಜಯಶ್ರೀ ಗುರುದೇವ್ ಮಾರ್ಕೆಟ್ ಪ್ರೈಸ್ ಅಲ್ಲಿ ಯಾವುದು ಅಂಡು ಫ್ಯಾಕ್ಟರಿ ಕಾಸ್ಟ್ ಅಲ್ಲಿ ಯಾವುದು ಅಂತ. ಇದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಹಾಗಾದ್ರೆ NDP ಅಂತಂದ್ರೆ ಏನು? ಸಮಥಿಂಗ್ ಲಿಟಲ್ ಬಿಟ್ ಡಿಫರೆನ್ಸಸ್ ಬಿಟ್ವೀನ್ GDP ಅಂಡ್ NDP. GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೇನೆ. ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ದಿ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ವಿತ್ ಇನ್ ದ ಕಂಟ್ರಿ ಬೈ ದಿ ನ್ಯಾಷನಲಿಸ್ಟ್ ಮೀನ್ಸ್ ಭಾರತ ದೇಶದಲ್ಲಿರುವಂಥ PFS ಏನು ಉತ್ಪಾದನೆ ಮಾಡ್ತಾ ಹೋಗ್ತಾರೆ ಪ್ಲಸ್ ನೆಟ್ ಟ್ಯಾಕ್ಸ್ ಅಂತ ಹಿಡಿದು ಹೋಗ್ತೀವಿ. ಅಂಡ್ NDP ನೆಟ್ ಟು ಡೊಮೆಸ್ಟಿಕ್ ಪ್ರಾಡಕ್ಟ್. ಇದು ಗ್ರಾಸ್, ಇದು ನೆಟ್. ಗ್ರಾಸ್ ಮತ್ತು ನೆಟ್ ನಡುವೆ ಇರುವಂಥ ವ್ಯತ್ಯಾಸ ಡಿಪ್ರಿಸಿಯೇಷನ್ ಕಾಸ್ಟ್. ವೆರಿ ಸಿಂಪಲ್. ಹಾಗಾಗಿ ನಾವು NDP ಇಂದ ಬರುವಾಗ ವೆರಿ ಸಿಂಪಲ್. ಇಫ್ ಯು ಅಂಡರ್ಸ್ಟ್ಯಾಂಡ್ GDP ಅಂಡ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ NDP ನ ಅರ್ಥ ಮಾಡ್ಕೊಡ್ಬೋದು. ಸೊ NDP ಇಸ್ ಈಕ್ವಲ್ GDP ಮೈನಸ್ DC ಡಿಪ್ರಿಸಿಯೇಷನ್ ಕಾಸ್ಟ್, ಅಥವಾ NDP ಇಸ್ ಈಕ್ವಲ್ C ಪ್ಲಸ್ I ಪ್ಲಸ್ G ಪ್ಲಸ್ ನೆಟ್ ಟು X ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್. ವೆರಿ ಸಿಂಪಲ್. ಇಲ್ಲಿ ಗೊಂದಲ ಏನಿಲ್ಲ, ವೆರಿ ಸಿಂಪಲ್. ನಿಮಗೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇಂದ ನೀವು ಡೆಪ್ರಿಸಿಯೇಷನ್ ಕಾಸ್ಟ್ ಅನ್ನು ನೀವು ಡಿಡಕ್ಟ್ ಮಾಡಿದ್ರೆ ಗೆಟ್ NDP. ಡಿಪ್ರಿಸಿಯೇಷನ್ ಕಾಸ್ಟ್ ಗೊತ್ತಿದೆ, VS ಅಂಡ್ TS ಆಫ್ ದಿ ಕ್ಯಾಪಿಟಲ್ ಗೂಡ್ಸ್. ನಾವು ನಮಗೆ ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ನಮಗೆ ಗ್ರಾಸ್ ಅಂಡ್ ನೆಟ್ ಅಂತ ಬರ್ತೋಗಿದೆ, ನೆಟ್ ಇನ್ವೆಸ್ಟ್ಮೆಂಟ್ ಅಂಡ್ ಗ್ರಾಸ್ ಇನ್ವೆಸ್ಟ್ಮೆಂಟ್ ಅಂತ ಬರ್ತೋಗುತ್ತೆ ನಮಗೆ. ಸೊ ಎವ್ರಿ ಇಯರ್ಸ್ ನಾವು ನ್ಯಾಷನಲ್ ಇನ್ಕಮ್ನ ಅಕೌಂಟ್ ಮಾಡುವಾಗ ಒಂದು ವರ್ಷದ ಹೊಸ ನೆಟ್ ವ್ಯಾಲ್ಯೂಸ್ ಏನಾದ್ರು ಕನ್ಸಿಡರ್ ಮಾಡ್ತೀವಿ ಅಂತ. ನನಗೆ ಕ್ಯಾಪಿಟಲ್ ಗೂಡ್ಸ್ ಏನಿದೆ ಅದನ್ನು ನಾವು ಅಟ್ ಪ್ರೆಸೆಂಟ್ ವ್ಯಾಲ್ಯೂ ಅದನ್ನು ಸಪ್ಲೈ ಮಾಡಿದಾಗ ಕ್ಯಾಲ್ಕುಲೇಟ್ ಮಾಡೋ ಸಂದರ್ಭದಲ್ಲಿ ಅದು ಎಷ್ಟು ವ್ಯಾಲ್ಯೂಸು ಡಿಡಕ್ಟ್ ಆಗಿದೆ, ಸಮ್ ವ್ಯಾಲ್ಯೂ ಈಸ್ ಡೆಪ್ರಿಸಿಯೇಟ್, ಅದು ಡಿಪ್ರಿಸಿಯೇಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು 5 year ಬ್ಯಾಕ್ಸ್ ಒಂದು crores ರೂಪೀಸ್ದು ಯಾವುದೊಂದು ಮೆಷಿನ್ಸ್ನ ಪರ್ಚೇಸ್ ಮಾಡಿದೆ ಅಂತ ಅನ್ಕೊಡಿ. ಬಟ್ ಈ ವರ್ಷ ಅದು ಅದ್ರ ಬೆಲೆ 1 ಕೋಟಿ ಇರಲ್ಲ. ಯಾಕೆಂದ್ರೆ 5 ವರ್ಷದಲ್ಲಿ ಇದು ಸಮಥಿಂಗು ಎಫಿಷಿಯನ್ಸಿನ ಕಳೆದುಕೊಂಡಿದೆ, ಸಮಥಿಂಗ್ ವ್ಯಾಲ್ಯೂನ ಡಿಡಕ್ಟ್ ಮಾಡಬೇಕಾಗುತ್ತೆ. ಅದರ ಒಂದು ಟರ್ಮ್ಸ್ ಒಂದು 10 year ಐತೆ ಅಂತಂದ್ರೆ 5 year ಆಗಿದೆ ಅಂತಂದ್ರೆ ಅಲ್ಲಿ 50% ಅದ್ರ ವ್ಯಾಲ್ಯೂಸ್ ರೆಡ್ಯೂಸ್ ಆಗಿದೆ ಅಂತ. ಆಗ ನೆಟ್ ನಾವು ನೋಡ್ತಾ ಹೋಗ್ತೀವಿ, ನೆಟ್ ವ್ಯಾಲ್ಯೂ ನೋಡ್ತಾ ಹೋಗ್ತೀವಿ. ಹಾಗಾಗಿ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತಂದ್ರೆ ಸೊ VS ಅಂಡ್ TS ಆಫ್ ದಿ ಕ್ಯಾಪಿಟಲ್ ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಅನ್ನ ಏನು ನಾವು ಅದನ್ನ ಎಫಿಷಿಯನ್ಸಿ ರೆಡ್ಯೂಸ್ ಆಗಿದೆ ಅಥವಾ ಅದರ ವ್ಯಾಲ್ಯೂಸ್ ಏನಿದೆ ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಆ ಬರುವಂಥದ್ದು ಏನಿದೆ ಅದನ್ನ ನಾವೇನು ಕರಿತೀವಿ ಡಿಪ್ರಿಸಿಯೇಷನ್ ನೆಟ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತೀವಿ. ಹಾಗಾಗಿ ಆ ನೆಟ್ ವ್ಯಾಲ್ಯೂ ಬರ್ಬೇಕಂದ್ರೆ ಡಿಪ್ರಿಸಿಯೇಷನ್ ಕಾಸ್ಟ್ ಖರ್ಚು ಅದು ಡಿಡಕ್ಟ್ ಮಾಡಬೇಕು ಅಂತ. ಹಾಗಾಗಿ ಟೋಟಲ್ ಒಂದು ದೇಶದ ಒಳಗಡೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ, ಅಲ್ಲಿ ಕ್ಯಾಪಿಟಲ್ ಗೂಡ್ಸ್ ಏನಿದೆ ಸೊ ಅದ್ರ ಡಿಪ್ರಿಸಿಯೇಷನ್ ಕಾಸ್ಟ್ ಏನು ಬರ್ತದೆ, ಡಿಪ್ರಿಸಿಯೇಷನ್ ಕಾಸ್ಟ್ ನಾವು ಡಿಡಕ್ಟ್ ಮಾಡಿದಾಗ ಸಮಥಿಂಗ್ ವ್ಯಾಲ್ಯೂಸ್ ಏನು ಬರ್ತದೆ, ದಟ್ ಇಸ್ ಕಾಲ್ಡ್ NDP ಬರ್ಬೇಕಂತಂದ್ರೆ ಸೊ ಎಲ್ಲದರಿಂದ ಬರುವಂತ ಎಲ್ಲ ವ್ಯಾಲ್ಯೂಸ್ ಇಂದ ಡಿಪ್ರಿಸಿಯೇಷನ್ ಕಾಸ್ಟ್ ಏನು ಮಾಡ್ಬೇಕಾಗುತ್ತೆ, ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಡಿಡಕ್ಟ್ ಮಾಡಿದ್ರೆ ನಮಗೆ NDP ಸಿಗ್ತಾ ಹೋಗುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಷನ್ಸ್. ಇದು GDP ಮತ್ತು NDP ನಡುವೆ ಇರುವಂಥದ್ದು. ನೆಕ್ಸ್ಟ್ GNP ಅಂತಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಏನಿದೆ ಇದರಲ್ಲಿ ನಿಮಗೆ GDP ಏನು ಅರ್ಥ ಮಾಡ್ಕೊಂಡು ಆ ಟರ್ಮ್ಸ್ಗಳು ಬರ್ತವೆ, ಕೆಲವು ಎಕ್ಸ್ಟ್ರಾ ಆ್ಯಡ್ ಆಗ್ತದೆ. ಸೊ ಹಾಗಾಗಿ ಇದನ್ನು ಹೀಗೆ ಬರ್ಕೋಬಹುದು, GNP ಇಸ್ ಈಕ್ವಲ್ C ಪ್ಲಸ್ I ಪ್ಲಸ್ G ಪ್ಲಸ್ ನೆಟ್ ಟ್ಯಾಕ್ಸ್ ಪ್ಲಸ್ R ಮೈನಸ್ P. ಇಲ್ಲಿ ಎಕ್ಸ್ಟ್ರಾ ನೋಡ್ತಿರುವಂಥದ್ದು R ಮೈನಸ್ P. ಇನ್ನು ಬೇರೆ ಎಲ್ಲ ಕೂಡ ಸೇಮ್ ಇದೆ. ಅದನ್ನು ಈ ರೀತಿ ಬರ್ಕೋಬಹುದು, GNP ಇಸ್ ಈಕ್ವಲ್ GDP ಪ್ಲಸ್ R ಮೈನಸ್ P ಅಂತಲೂ ಬರ್ಕೋಬಹುದು. ನಿಮಗೆ ಇದು ಅರ್ಥ ಆಗಿದೆ. ಇದು C ಗೊತ್ತಿದೆ, I ಗೊತ್ತಿದೆ, ಅಂಡ್ G ಗೊತ್ತಿದೆ, ಅಂಡ್ ನೆಟ್ ಟ್ಯಾಕ್ಸ್ ಗೊತ್ತಿದೆ. ಬಟ್ ಯು ಡೋಂಟ್ ನೋ R ಮೈನಸ್ P. R ಮೈನಸ್ P ಅಂದ್ರೆ R ಅಂತಂದ್ರೆ ರೆಸಿಪ್ಟ್ ಅಂಡ್ P ಅಂತಂದ್ರೆ ಪೇಮೆಂಟ್, ರೆಸಿಪ್ಟ್ ಅಂಡ್ ಪೇಮೆಂಟ್. ವೆರಿ ಸಿಂಪಲ್. ಅಂಡ್ ಯಾವ ರೆಸಿಪ್ಟ್ ಅಂಡ್ ಯಾವ ಪೇಮೆಂಟ್ ನಮಗೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ನ ಕ್ಯಾಲ್ಕುಲೇಟ್ ಮಾಡುವಾಗ ಎಷ್ಟು ನಾವು R ಮೈನಸ್ P ಅನ್ನೋ ಕಾನ್ಸೆಪ್ಟ್ ನ ತಗೊಳ್ತೀವಿ. ಅದರ ಅರ್ಥ ರೆಸಿಪ್ಟ್ ಅಂಡ್ ಪೇಮೆಂಟ್. ರೆಸಿಪ್ಟ್ ಅಂತಂದ್ರೆ ಇಲ್ಲಿ
ಸೊ ದೇಶ ಭಾರತ ಅಂತ ಅನ್ಕೊಂಡಾಗ ಇಂಡಿಯನ್ ಪೀಪಲ್ಸ್, ಭಾರತ ದೇಶದ ಪೀಪಲ್ಸ್ ಬೇರೆ ದೇಶಗಳಲ್ಲಿ ಅಬ್ರಾಡ್ ಅಲ್ಲಿ ಮೀನ್ಸ್ ರೆಸ್ಟ್ ಆಫ್ ದಿ ವರ್ಡ್ಸ್ ಬೇರೆ ದೇಶದಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಪೀಪಲ್ಸ್ ಏನೋ ಫ್ರಮ್ ದಿ ಇಂಡಿಯಾದಿಂದ ಸೊ ಹೊರ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಅಲ್ಲಿ ಅದನ್ನ ಫ್ಯಾಕ್ಟರಿ ಸರ್ವಿಸ್ ಅಂತ ಕರಿತಾ ಹೋಗ್ತೀವಿ. ಏನೋ ಲೇಬರ್ ಅಂಡ್ ಕ್ಯಾಪಿಟಲ್ ಅಂತ ಅನ್ಕೊಳ್ಳುವ, ಲೇಬರ್ ಅಂಡ್ ಕ್ಯಾಪಿಟಲ್ಸ್. ಇಲ್ಲಿ ಲೇಬರ್ಸ್ ಹೋಗಿ ಹೊರಗಡೆ ಕೆಲಸ ಮಾಡ್ತಾರೆ, ಬೇರೆ ದೇಶದಲ್ಲಿ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅಂಡ್ ದೇಶದ ಕ್ಯಾಪಿಟಲ್ಸ್ ಹೊರಗಡೆ ಹೋಗುತ್ತೆ ಅಂತ ಅನ್ಕೊಡಿ. ಇಲ್ಲಿ ರೆಸಿಪ್ಟ್ ಅಂತ ಅನ್ಕೊಂಡಾಗ ಭಾರತೀಯ ಪೀಪಲ್ಸ್, ಭಾರತ ದೇಶದ ಎಂಪ್ಲಾಯಿಗಳು ಅಮೇರಿಕಾ ದೇಶದ ಇಂಗ್ಲೆಂಡ್ ಅಥವಾ ಯಾವ ಯುರೋಪಿಯನ್ ಯಾವುದು ಬೇರೆ ದೇಶಗಳಲ್ಲೂ ಸಿಲ ಬೇರೆ ಬೇರೆ ನೇಷನ್ಸ್ ಏನು ಕೆಲಸವನ್ನ ಮಾಡ್ತಾ ಹೋಗ್ತಾರೆ, ಅದಕ್ಕೆ ಸಮಥಿಂಗ್ ಸ್ಯಾಲರಿಯನ್ನು ಪಡಿತಾ ಹೋಗ್ತಾರೆ. ಅದನ್ನ ಭಾರತ ದೇಶದ ಆದಾಯದಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀವಿ ರೆಸಿಪ್ಟ್ ಅಂತಂದ್ರೆ. ಮತ್ತೆ ಭಾರತ ದೇಶಕ್ಕೆ ನಾವೇನು ಇಲ್ಲಿಂದ ಕ್ಯಾಪಿಟಲ್ ಕೊಡೋದಕ್ಕೆ ಸಮಥಿಂಗ್ ಇಂಟ್ರೆಸ್ಟ್ನೇ ಬರ್ತದೆ, ಅದನ್ನ ಸೇರಿಸ್ಕೊಡ್ತಾ ಹೋದ್ ಅನ್ಕೊಡಿ. ಅಂಡ್ ಬೇರೆ ಬೇರೆ ಕೆಲವು ಏಡ್ಗಳೆಲ್ಲ ಬರುತ್ತೆ ಅಂತ ಅನ್ಕೊಳ್ಳಿ, ಬೇರೆ ಹೊರ ದೇಶಗಳಿಂದ ಸಮಥಿಂಗ್ ಫಂಡ್ ಬರ್ತಾ ಹೋಗುತ್ತೆ ಅಂತ, ಅದು ಭಾರತಕ್ಕೆ ಸೇರ್ಕೊಳ್ಳುವಂಥದ್ದು, ಅಕೌಂಟ್ ಸೇರ್ಕೊಳ್ಳುವಂಥದ್ದು, ಅದನ್ನ ರೆಸಿಪ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇಂಡಿಯನ್ ಪೀಪಲ್ಸ್ ಮೀನ್ಸ್ ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ NRIಗಳು ಹೊರ ದೇಶಗಳು ಏನು ಕೆಲಸ ಮಾಡ್ತಾರೆ ಅವ್ರು ಇರ್ಬೋದು. ಮತ್ತೆ ಇಂಡಿಯನ್ ಪೀಪಲ್ಸ್ ಒಂದು ಶಾರ್ಟ್ ಟೈಮು ಹೊರ ದೇಶನೇ ಕೆಲಸ ಮಾಡ್ತಾರೆ. ಸೊ ಕೆಲಸ ಮಾಡಿದಕ್ಕೆ ಸಮಥಿಂಗ್ ಅವರು ಪ್ರತಿಫಲವಾಗಿ ಏನು ಸ್ಯಾಲ್ರಿ ಏನು ಬರ್ತಾ ಹೋಗುತ್ತೆ, ಸಮಥಿಂಗ್ ಅರ್ನಿಂಗ್ಸ್ ಏನು ಬರ್ತಾ ಹೋಗುತ್ತೆ. ಆ ಅರ್ನಿಂಗ್ಸ್ ನೆಟ್ ಅರ್ನಿಂಗ್ಸ್ ಏನಿದೆ, ನೆಟ್ ಅರ್ನಿಂಗ್ಸ್ ನಾವು ಇಲ್ಲಿ ಸೇರಿಸ್ತಾ ಹೋಗ್ತೀವಿ. ಅದು ಆರ್ ಅಂತ ಆಗಿರುತ್ತೆ, ರೆಸಿಪ್ಟ್ ಆಗಿರುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಷನ್. ಪೇಮೆಂಟ್ ಅಂತಂದ್ರೆ ಭಾರತದ ದೇಶದ ಒಳಗಡೆ ಇರುವಂತಹ ಬೇರೆ ದೇಶದ ಪೀಪಲ್ಸ್ಗೆ, ಭಾರತದಲ್ಲೇ MNC ಕಂಪ್ನಿಗಳು ಅದೇ ಬೇರೆ ಬೇರೆ ಇಂಡಿಯನ್ ಯಾವುದೋ ಕಂಪ್ನಿಯಲ್ಲಿ ಅಮೇರಿಕನ್ ಪೀಪಲ್ಸ್ ಅಥವಾ ಯುರೋಪಿಯನ್ ಕಂಟ್ರೀಸ್ ಯಾವುದೋ ಪೀಪಲ್ಸ್ ಬಂದು ಇಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಅನ್ಕೊಡಿ. ಸೊ ಅವರಿಗೆ ಭಾರತ ದೇಶದ ಅಕೌಂಟಿಂದ ಮೀನ್ಸ್ ಟೋಟಲ್ ನಾವು ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಾವು ಅನಲೈಸ್ ಮಾಡಿದ್ವಿ, ಇರುವಂಥ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ ವ್ಯಾಲ್ಯೂಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಸೊ ಇದರಿಂದ ನಾವು ಹೋಗುತ್ತೆ ಅಂತ ಜಸ್ಟ್ ಅನ್ಕೊಳ್ತೀವಿ. ಅದರ ಅರ್ಥ ಸೊ ಇಲ್ಲಿ ಕೆಲಸ ಮಾಡುವಂಥ ಬೇರೆ ದೇಶದ ಪೀಪಲ್ಸ್ಗಳಿಗೆ ಏನು ಸ್ಯಾಲ್ರಿಯನ್ನು ಕೊಡ್ತಾ ಹೋಗ್ತೀವಿ, ಇದು ಭಾರತ ದೇಶದಿಂದ ಹೊರಗಡೆಗೆ ಹೋಗುತ್ತೆ, ಇದು ಪೇಮೆಂಟ್ ಆಗ್ತಾ ಹೋಗುತ್ತೆ. ರೆಸಿಪ್ಟ್ ಅಂದ್ರೆ ನಮಗೆ ಬರುವಂಥದ್ದು, ನಮ್ಮ ರೋಗ ಹೊರಗಡೆ ಸಂಪಾದನೆ ಮಾಡಿ ರೆಸಿಪ್ಟ್ ಆಗಿರುತ್ತೆ. ಸೊ ನಾವು ಬೇರೆಯವರಿಗೆ ಸಂಬಳ ಕೊಟ್ಟು ಹೊರಗಡೆ ಕಳಿಸೋದು, ಅದು ಹೊರಗಡೆ ಔಟ್ ಫ್ಲೋಯಿಂಗ್ ಆಗುತ್ತೆ. ಸೊ ಅದನ್ನೇನಾಗುತ್ತೆ ಪೇಮೆಂಟ್ ಆಗಿರುತ್ತೆ. ಹಾಗಾಗಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇದೆ GNP ಏನಿದೆ, GNPಲಿ C+I+G+X +R-P ಸೇರ್ಕೊಳ್ತಾ ಹೋಗುತ್ತೆ, ರೆಸಿಪ್ಟ್ ಅಂಡ್ ಪೇಮೆಂಟ್. ಸೊ ಇದು ಸ್ವಲ್ಪ ಇನ್ನು ಇಂಟಿಗ್ರೇಟೆಡ್ ಆದ ಒಂದು ಕಾನ್ಸೆಪ್ಟ್ ಆಗಿರುತ್ತೆ, ಯಾವುದು GNP. ನೆಕ್ಸ್ಟು NNP ಬರ್ತಾ ಹೋಗುತ್ತೆ. ನಿಮಗೆ GNP ಮತ್ತು NNP ನಡುವೆ ಏನು ವ್ಯತ್ಯಾಸ ಇದೆ ಅಂತಂದ್ರೆ ವೆರಿ ಸಿಂಪಲ್. ನಿಮಗೆ GDP ಮತ್ತು NDP ನಡುವೆ ಏನು ವ್ಯತ್ಯಾಸ ಇದೆ, ಸೇಮ್ ಅದರಲ್ಲೂ ಕೂಡ ವ್ಯತ್ಯಾಸವನ್ನು ನೋಡ್ತಾ ಹೋಗ್ತೀವಿ. ಈ GNPನೂ ಕೂಡ ಅಷ್ಟೇ, ನಾವು ಎರಡನ್ನು ಕೂಡ ನೋಡ್ತಾ ಹೋಗ್ಬೋದು. ಒಂದು ಫ್ಯಾಕ್ಟರಿ ಕಾಸ್ಟ್ ಅಲ್ಲಿ ನೋಡ್ತಾ ಹೋಗ್ಬೋದು, ಇನ್ನೊಂದನ್ನ ಮಾರ್ಕೆಟ್ ಪ್ರೈಸ್ ಅಲ್ಲಿ ನೋಡ್ತಾ ಹೋಗ್ಬೋದು. FC ಮತ್ತು MP ಎರಡನ್ನು ಕೂಡ ನೋಡ್ತಾ ಹೋಗ್ಬೋದು. ನಿಮಗೆ ಓದ್ತೀವಿ ಫ್ಯಾಕ್ಟರಿ ಕಾಸ್ಟ್ ಏನು ಹೇಳುತ್ತೆ ಅಂಡ್ ಮಾರ್ಕೆಟ್ ಪ್ರೈಸ್ ಏನು ಹೇಳುತ್ತೆ ಅಂತ. ಹಾಗಾಗಿ GNP ಮತ್ತು NNP ನಡುವೆ ವ್ಯತ್ಯಾಸ ನೋಡಿದ್ರೆ ವೆರಿ ಸಿಂಪಲ್. NNP is equal GNP minus DC. ವೆರಿ ಸಿಂಪಲ್. ನಮಗೆ NNP ಬೇಕು ಅಂದ್ರೆ GNP ಏನಿದೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ಡಿಪ್ರಿಸಿಯೇಷನ್ ಕಾಸ್ಟ್ ಅನ್ನು ನಾವು ಡಿಡಕ್ಟ್ ಮಾಡಿದ್ರೆ ಯು ಗೆಟ್ NNP. ಸೊ ಡಿಪ್ರಿಸಿಯೇಷನ್ ಕಾಸ್ಟ್ ಗೊತ್ತಿದೆ ನಮಗೆ, GNP ಗೊತ್ತಿದೆ. ಸೊ ಹಾಗಾಗಿ NNP is equal to GNP minus DC, that is called NNP. ಸೊ ನಮಗೆ ಗೊತ್ತಾಯಿತು GNP ಮತ್ತು NNP ಏನ್ ಹೇಳುತ್ತೆ ಅಂತ. ಇಲ್ಲಿ ಪರ್ಸನಲ್ ಇನ್ಕಮ್ ಅಂತಂದ್ರೆ ನಿಮಗೆ ನ್ಯಾಷನಲ್ ಇನ್ಕಮ್ ಏನಿದೆ, ನ್ಯಾಷನಲ್ ಇನ್ಕಮ್ನ ಅದನ್ನ ಅಮಂಗ್ ದಿ ಪೀಪಲ್ಸ್ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತಾರೆ. ಟೋಟಲ್ ಒಂದು ದೇಶ ಅಂದ್ರೆ ದೇಶದಲ್ಲಿರೋ ಪೀಪಲ್ಸ್ಗೆ ನ್ಯಾಷನಲ್ ಇನ್ಕಮ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಯಾವ್ಯಾವ ರೂಪದಲ್ಲಿ ಅಂತಂದ್ರೆ ರೆನ್ಯುಮರೇಷನ್ಸ್ ಆಫ್ ದಿ ಆಲ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಸ್, ರೆಂಟ್ ರೂಪದಲ್ಲಿ ಅಥವಾ ವೇಜಸ್ ರೂಪದಲ್ಲಿ, ಇಂಟ್ರೆಸ್ಟ್ ರೂಪದಲ್ಲಿ, ಸಮಥಿಂಗ್ ಬೇರೆ ಬೇರೆ ರೂಪದಲ್ಲಿ ಆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋದಾಗ ಸಮಥಿಂಗ್ ಅವರಲ್ಲಿ ಏನು ವ್ಯಾಲ್ಯೂಸ್ ಉಳ್ಕೊಳ್ತಾ ಹೋಗುತ್ತೆ ಒಬ್ಬ ಪರ್ಸನ್ಸ್ ಹತ್ರ. ಸೊ ಅದನ್ನ ಪರ್ಸನಲ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಪರ್ಸನಲ್ ಇನ್ಕಮ್ ಅಂತಂದಾಗ ಇಲ್ಲಿ ಈ ರೀತಿ ಬರ್ತಾ ಹೋಗುತ್ತೆ. ಪರ್ಸನಲ್ ಇನ್ಕಮ್ ಇಸ್ ಈಕ್ವಲ್ ನ್ಯಾಷನಲ್ ಇನ್ಕಮ್ಸ್, ಅದು ಎನಿ ಟರ್ಮ್ಸ್. ಆ ನ್ಯಾಷನಲ್ ಇನ್ಕಮ್ ಅಲ್ಲಿ
minus undistributed profits, minus net to tax payment made by the households, minus corporate tax plus transfer of payment made by the government to the households. ಸೊ ಇಲ್ಲಿ ಪರ್ಸನಲ್ ಇನ್ಕಮ್ ಅಂದ್ರೆ ಟೋಟಲ್ ನ್ಯಾಷನಲ್ ಇನ್ಕಮ್ ಏನು ಬರುತ್ತೆ, ಆ ನ್ಯಾಷನಲ್ ಇನ್ಕಮ್ ಅಲ್ಲಿ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ಸ್ ಇಲ್ಲಿ ಹಂಚಿಕೆ ಆಗದಿರುವಂತ ಏನು ಲಾಭಾಂಶ ಅಂಡ್ ನೆಟ್ ಟ್ಯಾಕ್ಸ್ ಪೇಮೆಂಟ್ ಅಂದ್ರೆ ಒಬ್ಬ ಪರ್ಸನ್ಸ್ಗೆ ಸಮಥಿಂಗ್ ಸರ್ಕಾರದಿಂದ ಅವರಿಗೆ ಉತ್ಪಾದಕ ಆದ್ರೆ ಅವನಿಗೆ ಏನೋ ಸಬ್ಸಿಡಿ ಬರುತ್ತೆ ಅಂಡ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಸೀದಾ ಕನ್ಸೂಮರ್ಸ್ ಆದರೆ ಅವನಿಗೆ ಸಮಥಿಂಗ್ ಪ್ರಾವಿಷನ್ಸ್ ಕೊಡ್ತಾ ಹೋಗುತ್ತೆ, ಸರ್ಕಾರದ ಸಮಥಿಂಗ್ ಬೆನಿಫಿಟ್ಸ್ ಬರ್ತಾ ಹೋಗುತ್ತೆ, ಜೊತೆಗೆ ಅವನು ಸಮಥಿಂಗ್ ಟ್ಯಾಕ್ಸಸ್ನ ಕಟ್ಟಬೇಕಾಗುತ್ತೆ. ಆಗ ಇಲ್ಲಿ ನೆಟ್ ಟು ಟ್ಯಾಕ್ಸ್ ಪೇಮೆಂಟ್ ಅಂತ ಹೇಳ್ತಾ ಹೋಗ್ತೀವಿ. ಪಡೆದುಕೊಳ್ಳುವಂಥದ್ದು ಕಳೆದುಕೊಳ್ಳೋದು ಜಸ್ಟ್ ಅವನು ಡಿಡಕ್ಟ್ ಮಾಡಿದ್ರೆ ಸೊ ನೆಟ್ ವ್ಯಾಲ್ಯೂಸ್ ಯಾವುದೇ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ನಿಮಗೆ ಟ್ಯಾಕ್ಸೇಷನ್ಸ್ ಬಂದಾಗ ಹೇಳ್ತಾ ಹೋಗುವ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಬರುತ್ತೆ. ಡೈರೆಕ್ಟ್ ಟ್ಯಾಕ್ಸಲ್ಲಿ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು, ಈ ಥರ ಬೇರೆ ಬೇರೆ ಟ್ಯಾಕ್ಸ್ಗಳು ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವ. ಅಂಡ್ ಪ್ಲಸ್ ಟ್ರಾನ್ಸ್ಫರ್ ಆಫ್ ಪೇಮೆಂಟ್ಸ್ ಮೇಡ್ ಬೈ ದಿ ಗೌರ್ಮೆಂಟ್ ಟು ದಿ ಹೌಸ್ ಹೋಲ್ಡ್ಸ್. ಸೊ ಇಲ್ಲಿ ಸರ್ಕಾರ ಪೀಪಲ್ಸ್ಗೆ, ಸೊ ಕನ್ಸೂಮರ್ಸ್ಗೆ ಅಥವಾ ಹೌಸ್ ಹೋಲ್ಡ್ಸ್ಗೆ ಏನು ಡೈರೆಕ್ಟಾಗಿ ಪೇಮೆಂಟ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಸೊ ಅದನ್ನ ಇಲ್ಲಿ ಪ್ಲಸ್ನ ಮಾಡ್ತಾ ಹೋಗ್ತೀವಿ. ಸೊ ಅದು ಏನಾಗುತ್ತೆ ಪರ್ಸನಲ್ ಇನ್ಕಮಿಗೆ, ಸೊ ಒಬ್ಬ ವ್ಯಕ್ತಿಯ ಆದಾಯ ಆಗಿರುತ್ತೆ. ಸೊ ಟೋಟಲ್ ನ್ಯಾಷನಲ್ ಇನ್ಕಮಲ್ಲಿ ಸಮಥಿಂಗ್ ಏನು ಕಳೆಯುವಂಥದ್ದು ಕಳೆದ್ಬಿಟ್ಟು ಪ್ಲಸ್ ಅವರಿಗೆ ಸೇರುವಂಥದ್ದು ಏನು ಕೊಡ್ತಾ ಹೋಗುತ್ತೆ, ಸಮಥಿಂಗ್ ಅವರಿಗೆ ಬೆನಿಫಿಟ್ಸು, ಸಮಥಿಂಗ್ ಪೆನ್ಷನ್ಸ್ ಇರ್ಬೋದು, ಸೊ ವಾಟ್ ಎವರ್ಸ್ ಏನೇನು ಕೊಡ್ತಾ ಹೋಗುತ್ತೆ. ಸೊ ದಟ್ ಈಸ್ ಅದು ಟ್ರಾನ್ಸ್ಫರ್ ಪೇಮೆಂಟ್ಸ್ ಆಗಿರುತ್ತೆ. ಇದು ಪರ್ಸನಲ್ ಇನ್ಕಮ್. ಡೋಂಟ್ ಗೆಟ್ ಕನ್ಫ್ಯೂಷನ್ಸ್. ಇಲ್ಲಿ ನೆಕ್ಸ್ಟು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಏನಿದೆ, ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ PDI. ಇಲ್ಲಿ ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂದರೆ ಆ ಪರ್ಸನಲ್ ಇನ್ಕಮ್ ಇದೆ. ಪರ್ಸನಲ್ ಇನ್ಕಮ್ ಸಂಪೂರ್ಣ ಎಲ್ಲರೂ ಕೂಡ ನಾವೇನು ಅದನ್ನ ಖರ್ಚು ಮಾಡಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ಒಂದು 20,000 ಸ್ಯಾಲ್ರಿ ಬರುತ್ತೆ ಅಂತ ಅನ್ಕೊಡಿ. ಪರ್ಸನ್ಸ್ಗೆ ಒಂದು 20,000 ರೂಪೀಸು ಸ್ಯಾಲ್ರಿ. ಆ 20,000 ರೂಪೀಸ್ ಸ್ಯಾಲ್ರಿ ಕೂಡ ಸಂಪೂರ್ಣವಾಗಿ ಅವನಿಗೆ ಖರ್ಚನ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಆ 20,000ದಲ್ಲಿ ಆತ ಗೌರ್ಮೆಂಟ್ಗೆ ಬೇರೆ ಬೇರೆ ರೂಪದಲ್ಲಿ ಸಮಥಿಂಗ್ ಆತ ಕಟ್ಟಬೇಕಾಗುತ್ತೆ, ಖರ್ಚನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ಒಂದು ಆದಾಯ ಅವನಿಗೆ ಖರ್ಚನ್ನು ಮಾಡಲಿಕ್ಕೆ ದ ಆಕ್ಚುಯಲ್ ಇನ್ಕಮ್ ಇಚ್ ಕ್ಯಾನ್ ಸ್ಪೆಂಡಿಂಗ್ ಫಾರ್ ದಿ ಕನ್ಸಂಪ್ಷನ್ ಪರ್ಪೋಸ್, ಆತ ಕನ್ಸಂಪ್ಷನ್ ಮಾಡಲಿಕ್ಕೆ ಅಥವಾ ಖರ್ಚನ್ನು ಮಾಡಲಿಕ್ಕೆ ಏನು ಅವೈಲೇಬಲ್ ಇದೆ, ಸೊ ಅದ್ರ ಮೇಲೆ ಯಾವುದೇ ಸರ್ಕಾರಕ್ಕೆ ಕಟ್ಟಬೇಕಂದ್ರೆ ಯಾವುದೊಂದು ಕಮಿಟ್ಮೆಂಟ್ಸ್ ಏನಿರೋದಿಲ್ಲ. ದ ರಿಮೈನಿಂಗ್ ಪಾರ್ಟ್ ಆಫ್ ದಿ ಇನ್ಕಮ್ಸ್ ಏನು ಆಫ್ಟರ್ ಏನು ಪೇಯಿಂಗ್ ದಿ ಟ್ಯಾಕ್ಸಸ್, ಸರ್ಕಾರ ಟ್ಯಾಕ್ಸಸ್ಗೆ ಕಟ್ಟಿ ಸರ್ಕಾರಕ್ಕೆ ಸೊ ಉಳಿಯುವಂಥ ಅಮೌಂಟ್ ಏನು ಬರೋದು ಅದನ್ನು ನಾವು ಪರ್ಸನ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಒಂದು 20,000 ಆದಾಯ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ ಸರ್ಕಾರಕ್ಕೆ ಒಂದು 2,000 ಟ್ಯಾಕ್ಸನ್ನು ಕಟ್ತೇನೆ ಅಂತ ಅನ್ಕೊಳ್ಳಿ. ಸೊ ಯಾವ್ದು ರೂಪೆ ನಾ ಡೈರೆಕ್ಟಾಗಿ ಸೊ ಡೈರೆಕ್ಟ್ ಟ್ಯಾಕ್ಸನ್ನು ಕಟ್ಬೋದು, ಇಲ್ಲ ಪ್ರೊಫೆಷನಲ್ ಟ್ಯಾಕ್ಸನ್ನು ಕಟ್ಬೋದು ಅಂತ ನೋಡಿ. ಇದರಲ್ಲಿ ಸ್ವಲ್ಪ ಅಂಡು ಸರ್ಕಾರಕ್ಕೆ ಇನ್ಯಾವುದೋ ಫೀಸು ಇನ್ನು ದಂಡ ಯಾವ್ದು ರೂಪದಲ್ಲಿ ಕಟ್ತಾ ಹೋಗ್ತೇನೆ ಅಂತ ಅನ್ಕೊಳ್ಳಿ. ಸೊ ಇದನ್ನು ಕಳೆದು ಒಂದು 15,000 ರೂಪಾಯಿ ಏನಾದರೂ ಅವನಿಗೆ ಖರ್ಚು ಮಾಡಲಿಕ್ಕೆ ಅವೈಲೇಬಲ್ ಇದ್ದರೆ ಅಮೌಂಟನ್ನು ಅದೇ ಕರಿತೀವಿ ಪರ್ಸನ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ, ಪರ್ಸನ್ ಡಿಸ್ಪೋಸಬಲ್ ಇನ್ಕಮ್. ಸೊ ಅವಾಗಿ PDI is equal personal income minus net to tax to payment minus net to non-tax payment. Don't get confusion. Tax payment and non-tax payment, either direct or indirect. So tax payments
ಅಂಡ್ ನೆಟ್ ನಾನ್ ಟ್ಯಾಕ್ಸ್ ಪೇಮೆಂಟ್ಸ್ ಮೀನ್ಸ್ ಸರ್ಕಾರಕ್ಕೆ ಟ್ಯಾಕ್ಸ್ ಅಲ್ಲದೆ ಬೇರೆ ರೂಪದಲ್ಲಿ ಕಟ್ಟುವಂಥದ್ದು ಏನಿದೆ ಅದನ್ನೆಲ್ಲ ಕಟ್ಟಿ ಉಳಿಯುವಂಥ ಅಮೌಂಟ್ಸ್ ಅದನ್ನು ಕನ್ಸಂಪ್ಷನ್ಸ್ಗೆ ಖರ್ಚು ಮಾಡಲಿಕ್ಕೆ ಒಬ್ಬ ಕನ್ಸ್ಯೂಮರ್ ಹತ್ರ ಇರುವಂಥ ಒಂದು ಆದಾಯ ಏನಿದೆ, ಖರ್ಚು ಮಾಡಬಹುದಾದ ಆದಾಯ ಏನಿದೆ ಅದು ನಾವು ಪರ್ಸನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತ ಕರಿತೀವಿ, PDI. ಇದು ವೆರಿ ಸಿಂಪಲ್. ನೆಕ್ಸ್ಟು ಪರ್ ಕ್ಯಾಪಿಟಲ್ ಇನ್ಕಮ್. ಇಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ವೆರಿ ಸಿಂಪಲ್. ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದ್ರೆ ಟೋಟಲ್ ನ್ಯಾಷನಲ್ ಇನ್ಕಮ್ ಏನಿದೆ ಆ ನ್ಯಾಷನಲ್ ಇನ್ಕಮನ್ನು ಟೋಟಲ್ ಆ ದೇಶದಲ್ಲಿ ಎಷ್ಟು ಪೀಪಲ್ಸ್ ವಾಸ ಮಾಡ್ತಿದ್ದಾರೆ, ಸೊ ಅದರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೆಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಸೊ ಅದನ್ನು ಪರ್ ಹೆಡ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ದಟ್ ಈಸ್ ಆವರೇಜ್ ಇನ್ಕಮ್ ಆಫ್ ದಿ ನೇಷನ್ಸ್. ಟೋಟಲ್ ಒಂದು ದೇಶದಲ್ಲಿ ಒಂದು 130 ಕೋಟಿ ಜನಸಂಖ್ಯೆ ಇದೆ ಅಂದರೆ ಒಬ್ಬ ಒಂದು 1000 crores ಅರ್ನ್ ಮಾಡ್ಬೋದು, ಒಬ್ಬ 0 ಅರ್ನ್ ಮಾಡ್ಬೋದು. ಸೊ ಅಗ್ರಿಗೇಟ್ ಅಂದಲ್ಲಿ ಕನ್ಸಿಡರ್ ಮಾಡಿದಾಗ ಒಬ್ಬ ವ್ಯಕ್ತಿ ಮೇಲೆ ಎಷ್ಟು ಆದಾಯ ಬರುತ್ತೆ, ಪರ್ ಹೆಡ್ ಇನ್ಕಮ್ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದಾಗ ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಬರ್ತೋಗುತ್ತೆ. ಸೊ ನಾವು ಒಂದು ದೇಶದ ಎಕಾನಮಿಕ್ ಕಂಡೀಷನ್ಸ್ನ ಕ್ಯಾಲ್ಕುಲೇಟ್ ಮಾಡುವಾಗ ಆ ದೇಶದ ಪೊಸಿಷನ್ಸ್ನ ಹೇಳುವಾಗ ನಾವು ಮೇಜರ್ ಟರ್ಮ್ಸ್ ಅನ್ನುವಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ತಗೊಳ್ತಾ ಹೋಗ್ತೀವಿ. ಕೆಲವು ದೇಶದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇರುತ್ತೆ, ಅಲ್ಲಿ ಸಮ್ ಕೇಸಸ್ಸು GDP ಜಾಸ್ತಿ ಇರುತ್ತೆ, ಪಾಪ್ಯುಲೇಷನ್ ಕಡಿಮೆ ಇರುತ್ತೆ. ಇನ್ನು ಕೆಲವು ದೇಶದಲ್ಲಿ ಏನಂತಾರೆ GDP ಜಾಸ್ತಿ ಇದೆ ಬಟ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ಕೆಲವು ದೇಶದಲ್ಲಿ GDPನೂ ಕಡಿಮೆ ಇದ್ದು ಪಾಪ್ಯುಲೇಷನ್ಸು ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಹಾಗಾಗಿ ಇದರಿಂದ ನಾವು ಎಕ್ಸಾಕ್ಟಾಗಿ ಅನಲೈಸ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಯಾಕೆಂದರೆ ಪಾಪ್ಯುಲೇಷನ್ಸ್ ವೇರಿಯೇಷನ್ಸ್ ಇರುತ್ತೆ, GDP ವೇರಿಯೇಷನ್ಸ್ ಇರುತ್ತೆ. ಬಟ್ ಇನ್ ಜನರಲ್ ಟರ್ಮ್ಸ್ ನಾವು ಮೋಸ್ಟ್ ಆಫ್ ಆಲ್ ಕೇಸಸ್ ತಗೊಳ್ಳುವಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್ನ ತಗೊಂಡ್ಕೊಳ್ತಾ ಹೋಗ್ತೀವಿ. ಆ ಪರ್ ಕ್ಯಾಪಿಟಲ್ ಇನ್ಕಮ್ ಆಧಾರದ ಮೇಲೆ ಆ ದೇಶದ ಸೊ ಎಕಾನಮಿಕ್ ಕಂಡೀಷನ್ಸ್ ಹಿಡಿದು ಹೋಗ್ತೀವಿ. ಡೆವಲಪ್ಡ್ ನೇಷನ್ಸು, ಅಂಡರ್ ಡೆವಲಪ್ಡ್ ನೇಷನ್ಸ್, ಡೆವಲಪಿಂಗ್ ನೇಷನ್ಸ್ ಅಂತ ಹಿಡಿದು ಹೋಗ್ತೀವಿ. ಅದನ್ನು ಬಿಗಿನಿಂಗು ನಮಗೆ ವಿಶ್ವಸಂಸ್ಥೆಗೆ ನಮಗೆ ಡೆವಲಪ್ಡ್ ಅಂತ ಹೇಳಲಿಕ್ಕೆ, ಡೆವಲಪಿಂಗ್ ಅಂತ ಹೇಳಲಿಕ್ಕೆ, ಅಂಡರ್ ಡೆವಲಪ್ಡ್ ಅಂತ ಹೇಳಲಿಕ್ಕೆ ತಗೊಂಡಿದ್ದ ಟರ್ಮ್ಸು ಪರ್ ಕ್ಯಾಪಿಟಲ್ ಇನ್ಕಮ್ ಅದಕ್ಕಿಷ್ಟು ಡಾಲರ್ ಅಂತ ಹೇಳ್ತಾ ಹೋಗಿದೆ ಬಿಗಿನಿಂಗ್ ಟರ್ಮ್ಸ್. ಅದು ಕಾಲಕ್ಕೆ ಬದಲಾಗ್ತಾ ಬಂದಿದೆ. ನಮಗೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ತುಂಬ ಕಡಿಮೆ ಇದ್ದಿದ್ದು, ಮೀನ್ಸ್ ಥೌಸಂಡ್ಸ್ಗಿಂತ ಕಡಿಮೆ ಇದ್ದಿದ್ದಂಥ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು 1,15,000 ಹೆಚ್ಚಿರುವಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್ಸ್ ಇನ್ಕ್ರೀಸ್ ಆಗಿರುವಂಥದ್ದು. ಹಾಗಾಗಿ ಆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಈಕ್ವಲ್ ಟೋಟಲ್ ನ್ಯಾಷನಲ್ ಇನ್ಕಮ್ divided by total population of the country. ಸೊ ಇದು ನಮಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಆಗಿರುತ್ತೆ. ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಟೋಟಲ್ ಆ ದೇಶದ ನ್ಯಾಷನಲ್ ಇನ್ಕಮ್ ಏನಿದೆ ಆ ನ್ಯಾಷನಲ್ ಇನ್ಕಮ್ನ ಅಲ್ಲಿರುವಂಥ ಪೀಪಲ್ಸಿಂದ ನಾವು ಡಿವೈಡ್ ಮಾಡಿದಾಗ ಯು ಗೆಟ್ ಪರ್ ಕ್ಯಾಪಿಟಲ್ ಇನ್ಕಮ್. ಅದನ್ನು ತಲಾ ಆದಾಯ ಅಂತ ಕರಿತಾ ಹೋಗ್ತೀವಿ, ಪರ್ ಹೆಡ್ ಇನ್ಕಮ್ ಅಂತ ಕರಿತಾ ಹೋಗ್ತೀವಿ. ಸೊ ಇವು ನಮಗೆ ಸಮಥಿಂಗ್ ಐಡೆಂಟಿಟೀಸ್, ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್, ಸಮಥಿಂಗ್ ಕಾನ್ಸೆಪ್ಟ್ಸು ನಮಗೆ ನ್ಯಾಷನಲ್ ಇನ್ಕಮ್ ಸಂಬಂಧಪಟ್ಟಾಗೆ ಇರುವಂಥದ್ದು. ಸೊ ಇದನ್ನು ಎಕ್ಸಾಮ್ಸಿಗೆ ತುಂಬ ಇಂಪಾರ್ಟೆಂಟಾಗಿ ಕೇಳಲಾಗುತ್ತೆ, ಮೋಸ್ಟ್ ಇಂಪಾರ್ಟೆಂಟು ಒಂದು ಟಾಪಿಕ್ ಆಗಿದೆ. ಇನ್ನು ಡೈರೆಕ್ಟಾಗಿ ಎಕ್ಸ್ಪ್ಲೈನ್ ದ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟೀಸ್ ಅಂತ ಕೇಳ್ತಾ ಹೋಗ್ಬೋದು 100%. ತುಂಬ ಲಾಂಗ್ ಕ್ವಶನ್ಸ್, ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 2 ಮಾರ್ಕ್ಸಿಗೆ ಕೇಳೋ ಪಾಸಿಬಿಲಿಟೀಸ್ ಇರುತ್ತೆ. 2 ಮಾರ್ಕ್ಸ್ ಕೇಳಿದ್ರೆ ಫ್ಯಾಕ್ಟರಿ ಕಾಸ್ಟು ಅಂಡು ಮಾರ್ಕೆಟ್ ಪ್ರೈಸನ್ನು ಕೇಳ್ತಾ ಹೋಗ್ಬೋದು, ಇಲ್ಲ GDP ಮತ್ತು NDP ನಡುವೆ ಕೇಳ್ತಾ ಹೋಗ್ಬೋದು. ಸೊ GDP ಟರ್ಮ್ಸ್ ಏನು ಹೇಳ್ತೆ ಅಂತ ಕೇಳ್ಬೋದು, ಪರ್ಸನ್ ಡಿಸ್ಪೋಸಬಲ್ ಇನ್ಕಮ್ ಏನು ಹೇಳ್ತೀನಿ ಕೇಳ್ಬೋದು, ಪರ್ಸನಲ್ ಇನ್ಕಮ್ ಏನು ಕೇಳ್ತಾ ಹೋಗ್ಬೋದು. ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಇದನ್ನು ನೀವು ಸಂಪೂರ್ಣವಾಗಿ ಅದನ್ನು ತುಂಬ ಸೂಕ್ಷ್ಮವಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಥ್ಯಾಂಕ್ ಯು.